ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ 2ನೆಯ ಪಾಠ ಕಾಶ್ಮೀರಿ ಸೇಬ್ ಕಥೆಯನ್ನು ಕನ್ನಡದಲ್ಲಿ ಕಲಿಯೋಣ. ಈ ಕಾಶ್ಮೀರಿ ಸೇಬ್ ಕಥೆಯನ್ನು ಬರೆದವರು ಕಥಾ ಸಾಮ್ರಾಟ ಅಂತೇಳಿ ಕರೆಸಿಕೊಂಡಂಥ ಪ್ರೇಮಚಂದ್ರಜಿಯವರು. ಪ್ರೇಮಚಂದ್ರಜಿಯವರು ಹಿಂದಿ ಸಾಹಿತ್ಯಕ್ಕೆ ಅನೇಕ ಕಥೆಯನ್ನು ಕೊಡುಗೆಯನ್ನಾಗಿ ನೀಡಿದ್ದಾರೆ. ಹಾಗಾದರೆ ಪ್ರೇಮಚಂದ್ರಜಿಯವರು ಈ ಕಾಶ್ಮೀರಿ ಸೇಬ್ ಕಥೆಯ ಮೂಲಕ ಕೇಳುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಸರ್ವಪ್ರಥಮವಾಗಿ ತಿಳಿಯೋಣ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಈ ಕಥೆಯ ಮೂಲಕ ಪ್ರೇಮಚಂದ್ರಜಿಯವರು ನಾವು ಯಾವುದಾದ್ರೂ ವಸ್ತುವನ್ನು ಖರೀದಿಸಲಿಕ್ಕೆ ಅಂತ ಹೇಳಿ ಪೇಟೆಗೆ ಹೋದರೆ ನಮ್ಮನ್ನು ನಾವು ಎಷ್ಟು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು, ನಮ್ಮನ್ನು ನಾವು ಎಷ್ಟು ಜಾಗೃತ ಗ್ರಾಹಕರನ್ನಾಗಿ ಬೆಳೆಸ್ಕೊಳ್ಬೇಕು. ನಾವು ಜಾಗೃತ ಗ್ರಾಹಕರಾಗಿಲ್ಲದೆ ಹೋದಲ್ಲಿ ವ್ಯಾಪಾರಿಗಳು ಅಥವಾ ಮಾರಾಟಗಾರರು ಯಾವ ರೀತಿ ನಮಗೆ ಮೋಸವನ್ನು ಮಾಡಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಹೋಗ್ತಾರೆ. ಹಾಗಾದರೆ ಪ್ರೇಮಚಂದ್ರಜಿಯವರು ಈ ಕಥೆಯನ್ನು ಯಾವ ರೀತಿ ಪೋಣಿಸ್ತಾ ಹೋಗ್ತಾರೆ ಅನ್ನೋದನ್ನು ನಾವು ಈಗ ನೋಡೋಣ. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ತಾ. ಒಂದು ದಿನ ಸಂಜೆಯ ಹೊತ್ತಿಗೆ ಪ್ರೇಮಚಂದ್ರಜಿಯವರು ಪೇಟೆಗೆ ಹೋಗ್ತಾರೆ. ಅತ್ಯಂತ ಅವಶ್ಯಕ 3-4 ವಸ್ತುಗಳನ್ನು ಅವರಿಗೆ ಖರೀದಿಸಲಿಕ್ಕೆ ಇತ್ತು. ಅದಕ್ಕಾಗಿ ಏನು ಮಾಡ್ತಾರೆ, ಅವರು ಪೇಟೆಗೆ ಹೋಗ್ತಾರೆ. पंजाबी मेवा परोसों की दुकानें रास्ते ही में पड़ती है. एक दुकान पर बहुत अच्छे रंगदार गुलाबी सेब सजे हुए नजर आए. जी ललचा उठा. ಯಾವ ರಸ್ತೆಗೆ ಅವರು ಪೇಟೆಗೆ ಹೋಗ್ತಿದಾರಲ್ಲ, ಆ ಪೇಟೆಯ ಇಕ್ಕೆಲಗಳಲ್ಲಿ, ಆ ರಸ್ತೆಯ ಇಕ್ಕೆಲಗಳಲ್ಲಿ ಪಂಜಾಬಿ ಮೇವಾ ಪರೋಸೋಂ ಕಿ ದುಕಾನೆ ಥೆ. ಪಂಜಾಬಿನಿಂದ ಬಂದಂತಹ ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರ ಅಂಗಡಿಗಳಿದ್ವು. ಮೇವಾ ಪರೋಶೆ ಅಂದರೆ ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರು ಅಂತ ಹೇಳಿ ಅವರ ಅಂಗಡಿಗಳಿದ್ವು. ಒಂದು ಅಂಗಡಿಯ ಎದುರುಗಡೆ ಸೇಬು ಹಣ್ಣುಗಳನ್ನು, ತುಂಬ ಸುಂದರವಾದ ಬಣ್ಣದ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳನ್ನು ಅತ್ಯಂತ ಆಕರ್ಷಕವಾದ ರೀತಿಯಲ್ಲಿ ಜೋಡಿಸಿಡಲಾಗಿತ್ತು. ಆ ಸೇಬು ಹಣ್ಣುಗಳನ್ನು ನೋಡಿ ಲೇಖಕರ ಮನಸ್ಸು ಏನಾಯಿತು, ಆಸೆ ಪಡ್ತು. ಈ ಸೇಬು ಹಣ್ಣನ್ನು ನಾನು ತಿನ್ನಬೇಕು, ಈ ಸೇಬು ಹಣ್ಣನ್ನು ನಾನು ಖರೀದಿಸಬೇಕು ಅಂತೇಳಿ. ತದನಂತರ ಏನಾಗ್ತದೆ ಅಂತೇಳಿ ನೋಡಿ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಈಗೀಗ ಏನು ಸುಶಿಕ್ಷಿತ ಸಮಾಜ ಇದೆ, ಎಜುಕೇಟೆಡ್ ಸೊಸೈಟಿ ಇದೆ, ಇದು ವಿಟಮಿನ್ಗಳ ಬಗ್ಗೆ, ಪ್ರೋಟೀನ್ಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಅಂದರೆ ಯಾವ ಹಣ್ಣುಗಳಲ್ಲಿ ವಿಟಮಿನ್ ಇದೆ, ಯಾವ ಹಣ್ಣುಗಳಲ್ಲಿ ಪ್ರೋಟೀನ್ಗಳಿವೆ, ಯಾವ ತರಕಾರಿಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಈ ಎಲ್ಲವನ್ನು ವಿಚಾರಿಸಿಕೊಳ್ಳುವ, ಈ ಎಲ್ಲದ ಬಗ್ಗೆ ಆಲೋಚನೆ ಮಾಡುವಂತಹ ಪ್ರವೃತ್ತಿಯನ್ನು एजुकेटेड सोसाइटी ಈಗ शुरू ಮಾಡಿದೆ. टमाटो को पहले कोई ना पूछता था, अब टमाटो भोजन का आवश्यक अंग बन गया है. ಮೊದಲು ಟೊಮೆಟೊ ಹಣ್ಣನ್ನು ಯಾರು ಕೇಳ್ತಾ ಇರಲಿಲ್ಲ. ಅಂದರೆ ಟೊಮೆಟೊ ಹಣ್ಣು ತಿನ್ನುವವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಆದರೆ ಈಗ ಟೊಮೆಟೊ ಭೋಜನದ ಅತ್ಯಂತ ಅವಶ್ಯಕ ಅಂಗ ಆಗಿಬಿಟ್ಟಿದೆ. ಹೆಚ್ಚು ಕಡಿಮೆ ಟೊಮೆಟೊ ಇಲ್ಲದೆ ಯಾವುದೇ ಅಡುಗೆ ಕೂಡ ಈಗ ಮಾಡೋದಿಲ್ಲ ನಾವು. ಪ್ರತಿನಿತ್ಯ ಟೊಮೆಟೊವನ್ನು ಊಟದಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಈಗ ಉಪಯೋಗಿಸ್ತಾ ಇದ್ದೀವಿ. गाजर भी पहले गरीबों के पेट भरने की चीज थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है, इसलिए गाजर को भी मेजों पर स्थान मिलने लगा है. ಗಾಜರ್ ಅಂದರೆ ನಿಮಗೆ ಗೊತ್ತುಂಟು, ಕ್ಯಾರೆಟ್ಗಳನ್ನು ಮೊದಲು ಕೇವಲ ಬಡವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಾಗಿ ಉಪಯೋಗಿಸ್ತಾ ಇದ್ರು. ಶ್ರೀಮಂತರು ಗಾಜರನ್ನು ಉಪಯೋಗಿಸ್ತಾ ಇದ್ರು, ಕ್ಯಾರೆಟನ್ನು ಉಪಯೋಗಿಸ್ತಾ ಇದ್ರು. ಆದರೆ ಅದನ್ನು ಕೇವಲ ಹಲ್ವಾ ಮಾಡಿ, ಸ್ವೀಟ್ ಮಾಡಿ ಅವರು ತಿಂತಾ ಇದ್ರು. ಆದರೆ ಈಗ ಹಾಗಿಲ್ಲ. ಕ್ಯಾರೆಟ್ನಲ್ಲಿಯೂ ಕೂಡ ವಿಟಮಿನ್ ಅಂಶ ಇದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ. ಅದಕ್ಕಾಗಿ ಬಡವರು ಶ್ರೀಮಂತರು ಅನ್ನೋದೇ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಗ ಕ್ಯಾರೆಟನ್ನು ಸೇವಿಸ್ತಾ ಇದ್ದಾರೆ, ಕ್ಯಾರೆಟನ್ನು ದಿನನಿತ್ಯದ ಊಟದಲ್ಲಿ ಬಳಸ್ತಾ ಇದ್ದಾರೆ. सेब के बारे में तो यह कहा जाने लगा है कि एक सेब रोज खाइए तो आपको डॉक्टरों की ज़रूरत न रहेगी. डॉक्टर से बचने के लिए हम नीम कौड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है तो घटकर भी नहीं.
ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ. ಸೇಬು ಹಣ್ಣಿನ ಬಗ್ಗಂತೂ ಈ ರೀತಿ ಹೇಳಲಾಗ್ತದೆ. ನಾವು ಕೇಳಿರ್ತೀವಿ ಈ ಮಾತನ್ನ, ದಿನಕ್ಕೆ ಒಂದು ಸೇಬು ಹಣ್ಣನ್ನು ತಿಂದರೆ ನಮಗೆ ಡಾಕ್ಟರ್ನ ಅವಶ್ಯಕತೆ ಇಲ್ಲ ಅಂತೇಳಿ. ಅಂದರೆ ಸೇಬು ಹಣ್ಣಿನಲ್ಲಿರುವಂಥ ವಿಟಮಿನ್ಗಳು, ಪ್ರೋಟೀನ್ಗಳಿಂದಾಗಿ ನಾವು ಆರೋಗ್ಯವಂತರಾಗಿರ್ತೇವೆ, ನಮಗೆ ಆಸ್ಪತ್ರೆಗೆ ಹೋಗುವಂಥ ಅವಕಾಶನೇ ಬರುವುದಿಲ್ಲ, ಅವಶ್ಯಕತೆನೇ ಬರುವುದಿಲ್ಲ ಅಂತ ಹೇಳಿ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂಥೇಳಿ ಡಾಕ್ಟರ್ ಹತ್ರ ಹೋಗಬಾರ್ದು ಅಂಥೇಳಿ ನೀಮ್ ಕೌಡಿ ತಕ್ ಆ ಜಾತೆ ಹೈ. ನೀಮ್ ಕೌಡಿ ಅಂದರೆ ಬೇವಿನ ಫಲ. ಬೇವಿನ ಫಲ ಯಾವ ರೀತಿ ಇರ್ತದೆ ಅಂತೇಳಿ ಇಲ್ಲಿ ನೋಡಿ. ಬೇವಿನ ಫಲವನ್ನು ಕೂಡ ಏನು ಮಾಡ್ತೀವಿ ನಾವು, ತಿನ್ನಲಿಕ್ಕೆ ತಯಾರಾಗಿಬಿಡ್ತೀವಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂಥೇಳಿ. ಅಂಥದ್ರಲ್ಲಿ ಸೇಬು ಹಣ್ಣೇನು ರಸದಲ್ಲಿರ್ಬೋದು, ಸ್ವಾದದಲ್ಲಿರ್ಬೋದು, ರುಚಿಯಲ್ಲಿರ್ಬೋದು. ಮಾವಿನ ಹಣ್ಣಿನಷ್ಟು ಅಲ್ಲದೆ ಇದ್ದರೂ ಮಾವಿನ ಹಣ್ಣಿಗೆ ಯಾವುದೇ ರೀತಿ ಕಡಿಮೆ ಇಲ್ಲ. ಅದಕ್ಕಾಗಿ ಏನು ಮಾಡ್ಬೋದು, ಸೇಬು ಹಣ್ಣಂತೂ ರುಚಿ, ಸ್ವಾದ ಜೊತೆಗೆ ಆರೋಗ್ಯಕ್ಕೋಸ್ಕರ ಕೂಡ ತಿನ್ನಬಹುದು ಅಲ್ವೇ ಅಂತೇಳಿ ಕೇಳ್ತಾ ಇದ್ದಾರೆ. अब वह केवल स्वाद की चीज नहीं है, उसमें गुण भी है. हमने दुकानदार से मोल भाव किया और आधा सेर सेब मांगे. ಸೇಬು ಹಣ್ಣು ಈಗ ಕೇವಲ ರುಚಿಯ, ಸ್ವಾದದ ವಸ್ತುವಾಗಿಲ್ಲ, ಅದರಲ್ಲಿ ಗುಣಗಳು ಕೂಡ ಇದೆ, ವಿಟಮಿನ್ಗಳು, ಪ್ರೋಟೀನ್ಗಳು ಇವೆ, ನಮ್ಮ ಆರೋಗ್ಯವನ್ನು ಅವು ಕಾಪಾಡ್ತವೆ. ಅದೇ ಉದ್ದೇಶದಿಂದ ಲೇಖಕರು ಕೂಡ ಏನು ಮಾಡ್ತಾರೆ, ಅಂಗಡಿಯ ಮಾಲೀಕನ ಹತ್ರ ಹೋಗ್ತಾರೆ, ರೇಟ್ ಎಷ್ಟು ಏನು ಅಂಥೇಳಿ ಕೇಳ್ತಾರೆ, ಅರ್ಧ ಸೇರಾಗುವಷ್ಟು ಸೇಬು ಹಣ್ಣನ್ನು ಕೊಡು ಅಂಥೇಳಿ ಕೇಳ್ತಾರೆ. ಅದಾದ ನಂತರ ಏನಾಗ್ತದೆ ನೋಡೋಣ. दुकानदार ने कहा, बाबूजी बड़े मज़ेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಅಂಗಡಿಯ ಮಾಲೀಕ ಏನು ಮಾಡ್ತಾನೆ, ಲೇಖಕರಿಗೆ ಪಾಲಿಸಿ ಕೂಡ ಮಾಡ್ತಾನೆ. ಬಹಳ ಸ್ವಾದಿಷ್ಟಕರವಾದ ಸೇಬು ಹಣ್ಣು ಬಂದಿದೆ, ಸ್ಪೆಷಲ್ಲಾಗಿ ಕಾಶ್ಮೀರಿಂದ ಬಂದಿದೆ. ಈ ಸೇಬು ಹಣ್ಣು ನೀವು ತಗೊಂಡು ಹೋಗಿ ತಿಂದ್ರಿ ಅಂತ ಹೇಳಾದರೆ ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಕೊಡ್ತದೆ. ಅತ್ಯಂತ ರುಚಿಕರ ಸೇಬು ಹಣ್ಣು ಬಂದಿದೆ ಅಂತೇಳಿ ಏನು ಮಾಡ್ತಾನೆ, ಲೇಖಕರಿಗೆ ಹೇಳ್ತಾನೆ ಅಂಗಡಿಯ ಮಾಲೀಕ. मैंने रुमाल निकालकर उसे देते हुए कहा, चुन चुन कर रखना. ಅರ್ಧ ಸೇರು ಸೇಬು ಹಣ್ಣು ಕೊಡು, ಆಯ್ದ ಸೇಬು ಹಣ್ಣುಗಳನ್ನೇ ಕೊಡು ಅಂತೇಳಿ ತನ್ನ ಕೈಲಿದ್ದಂಥ ರುಮಾಲನ್ನು, ತನ್ನ ಕೈಲಿದ್ದಂಥ ಟುವೆಲನ್ನು ಏನು ಮಾಡ್ತಾರೆ ಲೇಖಕರು ಅಂಗಡಿಯ ಮಾಲೀಕನ ಕೈಗೆ ಹಸ್ತಾಂತರಿಸ್ತಾರೆ, ಕೊಡ್ತಾರೆ. दुकानदार ने तराजू उठाई और अपने नौकर से बोला, सुनो, आधा सेर कश्मीरी सेब निकाल ला, चुनकर लाना. ಅಂಗಡಿಯ ಮಾಲೀಕ ಕೈಯಲ್ಲಿ ಏನು ಹಿಡಿತಾನೆ, ತರಾಜು ಹಿಡಿತಾನೆ. ತರಾಜು ಅಂದರೆ ತಕ್ಕಡಿ, ನಾವು ನೋಡಿರ್ತೇವೆ, ಅಳತೆಗೋಲು ಅಂತೇಳಿ ಕರಿಬೋದು. ಒಂದು ತಕ್ಕಡಿಯನ್ನು ಕೈಲಿ ಹಿಡಿತಾನೆ, ಮತ್ತೆ ತನ್ನ ನೌಕರನ ಹತ್ರ ಹೇಳ್ತಾನೆ, ನೋಡು ಒಳಗಡೆ ಹೋಗಿ ಏನು ಮಾಡ್ಕೋಬಾ, ಅರ್ಧ ಸೇರಾಗುವಷ್ಟು ಆಯ್ದ ಸೇಬು ಹಣ್ಣುಗಳನ್ನು ತಕೊಂಡು ಬಾ ಅಂತೇಳಿ. लौंडा 4 सेब लाया. दुकानदार ने तौला, एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रखे. ಅಂಗಡಿಯ ಒಳಗೋದಂಥ ಬಾಲಕ 4 ಸೇಬು ಹಣ್ಣುಗಳನ್ನು ತಗೊಬರ್ತಾನೆ. ಅಂಗಡಿಯವನು ಏನು ಮಾಡ್ತಾನೆ, ಕೈಯಲ್ಲಿ ತಕ್ಕಡಿ ಈಗಾಗಲೇ ಹಿಡಿದಿದ್ದ ಅದನ್ನು ಅಳತೆ ಮಾಡ್ತಾನೆ ಮತ್ತು 4 ಸೇಬು ಹಣ್ಣುಗಳನ್ನು ಎಲ್ಲಿ ಹಾಕ್ತಾನೆ, ಒಂದು ಕಾಗದದ ಕವರ್ನಲ್ಲಿ ಹಾಕಿ, ಲೇಖಕರು ಈಗಾಗಲೇ ಏನು ಕೊಟ್ಟಿದ್ರು, ಟುವೆಲನ್ನು ಕೊಟ್ಟಿದ್ರು, ರುಮಾಲನ್ನು ಕೊಟ್ಟಿದ್ರು, ಆ ರುಮಾಲನಲ್ಲಿ ಏನು ಮಾಡ್ತಾನೆ, ಕಟ್ತಾನೆ ಮತ್ತು ಲೇಖಕರ ಕೈಗೆ ಕೊಟ್ಟು ಬಿಡ್ತಾನೆ. ಲೇಖಕರು ಏನು ಮಾಡ್ತಾರೆ, ಅವನ ಕೈಯಲ್ಲಿ 4 ಆಣೆಯನ್ನು ಏನು ಮಾಡ್ತಾರೆ, ಕೊಡ್ತಾರೆ. ತದನಂತರ ಮುಂದಿನ ಘಟನೆಗಳು ಏನಂತ ಹೇಳಿ ಈಗ ನೋಡೋಣ. ಗರ್ ಆಕರ್ ಲಿಫಾಫಾ ಜೋ ಕಾ ತ್ಯೋ ರಖ ದಿಯಾ. रात को सेब या कोई दूसरा फल खाने का फायदा नहीं है, ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಮನೆಗೆ ಬರ್ತಾರೆ ಲೇಖಕರು, ಪ್ರೇಮಚಂದ್ರಜಿಯವರು. ಮತ್ತೆ ಏನು ಕವರಲ್ಲಿ ಕಟ್ಕೊಟ್ಟಿದ್ನಲ್ಲ ಸೇಬು ಹಣ್ಣು ಅಂಗಡಿ ಮಾಲೀಕ, ಅದನ್ನು ಏನು ಮಾಡ್ತಾರೆ, ಓಪನ್ ಕೂಡ ಮಾಡೋದಿಲ್ಲ, ಹೇಗೆ ತಂದಿದ್ರು ಹಾಗೆ ಏನು ಮಾಡ್ತಾರೆ, ಇಟ್ಬಿಡ್ತಾರೆ. ರಾತ್ರಿ ಹೊತ್ತು ಸೇಬು ಹಣ್ಣು ಇರ್ಬೋದು ಅಥವಾ ಇತರ ಹಣ್ಣುಗಳನ್ನಿರ್ಬೋದು ತಿನ್ನೋದ್ರಿಂದ ಅಷ್ಟು ಲಾಭ ಇಲ್ಲ ದೇಹಕ್ಕೆ. ಹಣ್ಣುಗಳನ್ನು ತಿನ್ನುವ ಸಮಯ ಅಂತೂ ಏನು ಪ್ರಾತಃ ಕಾಲ, ಬೆಳಗಿನ ಕಾಲವೇ ಒಳ್ಳೆಯದು ಅಂತೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. आज सुबह मुंह हाथ धोकर जो नाश्ता करने के लिए एक सेब निकाला तो सड़ा हुआ था. 1 रुपये का आकार का छिलका गल गया था. ಮರುದಿನ ಬೆಳಿಗ್ಗೆ ಏನು ಮಾಡಿದ್ರು, ಸೇಬು ಹಣ್ಣನ್ನು ತೆಗೆದ್ರು. ಒಂದು ಸೇಬು ಹಣ್ಣನ್ನು ಬೆಳಿಗ್ಗೆ ತಿಂಡಿ ತಿನ್ನಲಿಕ್ಕೆ ತಿನ್ನೋಣ ಅಂತೇಳಿ ತೆಗೆದ್ರು.
ಕೈ ಕಾಲನ್ನು ತೊಳೆದು ಸೇಬು ಹಣ್ಣನ್ನು ತೆಗೆದು ನೋಡಿದ್ರೆ ಏನಾಗಿತ್ತು, ಸೇಬು ಹಣ್ಣು ಕೊಳೆತು ಹೋಗಿತ್ತು. 1 ರೂಪಾಯಿ ಆಕೃತಿಯಲ್ಲಿ ಸೇಬು ಹಣ್ಣಿನ ಒಂದು ಕಡೆ ಸಿಪ್ಪೆ ಏನಾಗಿತ್ತು, ಕೊಳೆತು ಹೋಗಿತ್ತು. ಗಲ್ಜಾನ ಅಂದರೆ ಕರಗಿ ಹೋಗು, ಕೊಳೆತು ಹೋಗು ಅಂತೇಳಿ ಅರ್ಥ ಕೊಡ್ತದೆ. समझा रात को दुकानदार ने देखा ना होगा, दूसरा निकाला मगर यह भी आधा सड़ा हुआ था. अब संदेह हुआ दुकानदार ने मुझे धोखा तो नहीं दिया है. ಒಂದು ಹಣ್ಣು ಕೊಳೆತೋಗಿತ್ತಲ್ಲ ತಿಳ್ಕೊಂಡ್ರು. ಹೆಚ್ಚು ಕಡಿಮೆ ರಾತ್ರಿ ಆಗಿತ್ತು ನಾನು ಹಣ್ಣು ತಗೊಳ್ಬೇಕಿದ್ರೆ, ಅಂಗಡಿಯ ಮಾಲೀಕ ಏನು ಮಾಡಿಲ್ಲ, ಸರಿಯಾಗಿ ನೋಡದೇ ಇರ್ಬೋದು ಅಂತೇಳಿ. ಈಗ 2ನೇ ಹಣ್ಣನ್ನು ತೆಗಿತಾರೆ. 2ನೇ ಹಣ್ಣು ಕೂಡ ಏನಾಗಿತ್ತು, ಕೊಳೆತು ಹೋಗಿತ್ತು. ಈಗ ಲೇಖಕರಿಗೆ ಅಂಗಡಿಯ ಮಾಲೀಕನ ಮೇಲೆ ಡೌಟ್ ಬರಲಿ ಕಾಣುತ್ತು. ಹೆಚ್ಚು ಕಡಿಮೆ ಅಂಗಡಿಯ ಮಾಲೀಕ ನನಗೇನು ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಕೊಳೆತ ಹಣ್ಣುಗಳನ್ನು ಕೊಟ್ಟು ಅಂತೇಳಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ತೀಸರಾ ಸೇಬ್ ನಿಕಾಲ, ಯಾ ಸಡಾ ತೋ ನ था मगर एक तरफ दबकर बिल्कुल चिपक गया था. 3ನೇ ಸೇಬು ಹಣ್ಣನ್ನು ತೆಗಿತಾರೆ. 3ನೇ ಸೇಬು ಹಣ್ಣು ಕಾಣಲಿಕ್ಕಂತೂ ಕೊಳೆತು ಹೋಗಿರಲಿಲ್ಲ, ಆದರೆ ಒಂದು ಸೈಡು ಅಪ್ಪಚ್ಚಿ ಆಗಿಬಿಟ್ಟಿತ್ತು, ಒಳಗಡೆ ಅಕ್ಕಿ ಹೋಗಿತ್ತು ಒಂದು ಸೈಡಲ್ಲಿ. ಈ ರೀತಿ 3 ಸೇಬು ಹಣ್ಣುಗಳು ಕೊಳೆತೋದ್ವು. 3 ಸೇಬು ಹಣ್ಣನ್ನು ತೆಗೆದ್ರೆ ಈಗ 4ನೇ ಸೇಬು ಹಣ್ಣನ್ನು ತೆಗಿತಾರೆ. ಚೌಥಾ देखा वहाँ यूं तो बेदाग था मगर उसमें एक काला सुराग था जैसे अक्सर बेरों में होता है. काटा तो भीतर वैसे ही दब्बे जैसे ಬೇರ್ में होते हैं. 4ನೇ ಸೇಬು ಹಣ್ಣನ್ನು ತೆಗಿತಾರೆ. ಕಾಣಲಿಕ್ಕೆ ಹೊರಗಡೆಯಿಂದ ಏನೂ ಕಲೆ ಇರಲಿಲ್ಲಾಗಿತ್ತು. 4ನೇ ಸೇಬು ಹಣ್ಣಿನ ಮೇಲೆ ಕೊಳೆತು ಕೂಡ ಇರಲಿಲ್ಲಾಗಿತ್ತು. ಆದರೆ ಸೇಬು ಹಣ್ಣಿನ ಮಧ್ಯದಲ್ಲಿ ಒಂದು ಕಪ್ಪು ರಂಧ್ರ ಇತ್ತು. ಆ ರಂಧ್ರ ಏನಿರ್ತದೆ, ಬುಗುರಿ ಹಣ್ಣುಗಳಲ್ಲಿ ನಾವು ಆಲ್ರೆಡಿ ನೋಡಿರ್ತೇವೆ. ಅದೇ ರೀತಿಯ ಒಂದು ಕಪ್ಪು ರಂಧ್ರ ಇತ್ತು. ಕಟ್ ಮಾಡಿ ನೋಡಿದ್ರೆ ಬುಗುರಿ ಹಣ್ಣುಗಳಂತೆ ಒಳಗಡೆಯಿಂದ ಏನಾಗಿತ್ತು, ಆ ಹಣ್ಣು ಹಾಳಾಗಿತ್ತು. ಬೇರು ಅಂದರೆ ಬುಗುರಿ ಹಣ್ಣು. एक सेब भी खाने लायक नहीं. 4 आने पैसों का इतना गम न हुआ जितना समाज के इस चारित्रिक पतन का. दुकानदार ने जानबूझकर मेरे साथ धोखेबाजी का व्यवहार किया. एक सेब सड़ा हुआ तो मैं उसको क्षमा के योग्य समझता, सोचता उसकी निगाह न पड़ी होगी. 4ಕ್ಕೆ 4 ಸೇಬು ಹಣ್ಣುಗಳು ಕೂಡ ಕೊಳೆತು ಹಾಳಾಗ್ಬಿಟ್ಟಿದ್ವು. ಲೇಖಕರಿಗೆ 4 ಆಣೆ ಪೈಸೆ ಹಾಳಾಯಿತು ಅಥವಾ ಕಳ್ಕೊಂಡೆ ಅನ್ನುವಂಥ ದುಃಖಕ್ಕಿಂತಲೂ ಸಮಾಜದಲ್ಲಿ ಪ್ರಾಮಾಣಿಕತೆ ಎಷ್ಟು ನಷ್ಟವಾಗಿದೆ ಅಂತೇಳಿ ದುಃಖ ಜಾಸ್ತಿ ಆಯಿತು. ವ್ಯಾಪಾರದಲ್ಲಿ ಎಷ್ಟು ಮೋಸ ಮಾಡ್ತಾರೆ, ಪ್ರಾಮಾಣಿಕತೆಯನ್ನೇ ಕಳ್ಕೊಂಡಿದ್ದಾರಲ್ಲ ವ್ಯಾಪಾರಿಗಳೆಲ್ಲ ಅಂತೇಳಿ ದುಃಖ ಆಯಿತು. ಸಮಾಜದ ಚಾರಿತ್ರ್ಯಹೀನತೆಯನ್ನು ನೋಡಿ ಅವರಿಗೆ ತುಂಬ ದುಃಖ ಆಗ್ತದೆ. ಅಕಸ್ಮಾತಾಗಿ 1 ಸೇಬು ಹಣ್ಣು ಕೊಳೆತೋಗಿದ್ರೆ ಏನು ಅಕಸ್ಮಾತಾಗಿ ಆಗಿರ್ಬೋದು, ರಾತ್ರಿ ಹೊತ್ತು ನೋಡಿಲ್ಲದೆ ಇರ್ಬೋದು ಅಂಥೇಳಿ ಲೇಖಕರು ಆ ಅಂಗಡಿಯ ಮಾಲೀಕನನ್ನು ಕ್ಷಮೆ ಮಾಡ್ತಾ ಇದ್ರು ಏನೋ. ಆದರೆ ಅಂಗಡಿಯ ಮಾಲೀಕ ಲೇಖಕರಿಗೆ ಮೋಸ ಮಾಡಬೇಕು ಅಂಥೇಳಿ ಮೋಸ ಮಾಡಿದ್ದಾನೆ. 4ಕ್ಕೆ 4 ಕೊಳೆತ ಹಣ್ಣುಗಳನ್ನು, ಹಾಳು ಹಣ್ಣುಗಳನ್ನು ರುಮಾಲಿನಲ್ಲಿ ಕಟ್ಟಿ ಕೊಟ್ಟಿದ್ದಾನೆ ಲೇಖಕರಿಗೆ. ಈ ವಿಷಯವನ್ನು ನೋಡಿ, ಈ ವಿಷಯವನ್ನು ತಿಳಿದು ಲೇಖಕರಿಗೆ ತುಂಬ ದುಃಖ ಆಗ್ತದೆ. मगर चारों के चारों खराब निकल जाए यह तो साफ धोखा है. मगर इस धोखे में मेरा भी सहयोग था. मेरा उसके हाथ में रुमाल रख देना मानो उसे धोखा देने की प्रेरणा थी. उसने बाप लिया कि यह महाशय अपनी आंखों से काम लेने वाले जीव नहीं है और ना इतने चौकासे की घर से लौटाने आए. 4ಕ್ಕೆ 4 ಹಣ್ಣುಗಳು ಏನಾಗಿದ್ವು, ಹಾಳಾಗಿದ್ವು. ಆತ ಮೋಸ ಮಾಡಿದ್ದ ಲೇಖಕರಿಗೆ. ಅಂಗಡಿ ಮಾಲೀಕನಿಂದ ಲೇಖಕರು ಮೋಸ ಹೋಗಿದ್ರು. ಆದರೆ ಈ ಮೋಸದಲ್ಲಿ ಲೇಖಕರ ಸಹಾಯ ಕೂಡ ಇತ್ತು. ಲೇಖಕರು ಏನು ಮಾಡಿದ್ರು, ತಾನು ತಗೊಂಡು ಹೋದಂಥ ರುಮಾಲನ್ನು ಆತನ ಕೈಗೆ ಕೊಟ್ಟುಬಿಟ್ಟಿದ್ರು. ಆವಾಗಲೇ ಆತನಿಗೆ ಅರ್ಥ ಆಗಿಬಿಟ್ಟಿತ್ತು, ಇವರು ಹಣ್ಣುಗಳನ್ನು ಕಂಡು ನೋಡಿ ಆಯ್ದು ತೆಗೆದುಕೊಳ್ಳುವಂಥ ವ್ಯಕ್ತಿ ಅಲ್ಲ ಅಂತೇಳಿ. ಮತ್ತೊಂದು ಆತನಿಗೆ ತಿಳಿದು ಬಿಡ್ತು, ಅಕಸ್ಮಾತಾಗಿ ನಾನು ಹಾಳು ಹಣ್ಣನ್ನು ಇವರಿಗೆ ಕೊಟ್ಟುಬಿಟ್ಟೆ ಅಂತೇಳಾದರೆ ಮನೆಗೆ ಹೋಗಿ ವಾಪಸ್ ತಂದು ಕೊಡುವಷ್ಟು ಕಂಜೂಸ್ ಕೂಡ ಇವರಲ್ಲ ಅಂಥೇಳಿ. ಇದನ್ನು ಅರ್ಥ ಮಾಡಿಕೊಂಡೇ ಏನು ಮಾಡಿದ್ದ ಆತ, ಮೋಸ ಮಾಡಿದ್ದ ಲೇಖಕರಿಗೆ, ಕೊಳೆತ ಹಣ್ಣುಗಳನ್ನು ಕೊಟ್ಟಿದ್ದ. ಮತ್ತೆ ಏನಾಗ್ತದೆ ಅಂತೇಳಿ ನೋಡೋಣ. ಆದಮಿ ಬೇಮಾನಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ ಮಿಲ್ತಾ ಹೈ. ಬೇಮಾನಿ ಕಾ ಅವಸರ ದೇನಾ
चाहे उसे अपने ढीलेपन से हो या सहज विश्वास से बेईमानी में सहयोग देना है. ಮನುಷ್ಯ ಆವಾಗ ತಾನೇ ಮೋಸ ಮಾಡ್ತಾನೆ ಯಾವಾಗ ನಾವು ಅವರಿಗೆ ಮೋಸ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ನಾವು ಮೋಸ ಮಾಡಲಿಕ್ಕೆ ಅವರಿಗೆ ಅವಕಾಶನೇ ಕೊಡದಿದ್ರೆ ಅವ್ರು ಹೇಗೆ ಮೋಸ ಮಾಡ್ತಾರೆ? ಲೇಖಕರು ಕೂಡ ಅವನಿಗೆ ಅವಕಾಶವನ್ನ ಕೊಟ್ಟಿದ್ರು. ನಾವು ನಮ್ಮ ಆಳಸಿತನದಿಂದಾಗಿರ್ಬೋದು ಅಥವಾ ವಿಶ್ವಾಸದಿಂದಾಗಿರ್ಬೋದು, ಅತಿಯಾದ ಅವಿಶ್ವಾಸದಿಂದಾಗಿರ್ಬೋದು ಮೋಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿವಿ ಅಂತೇಳಾದರೆ ನಾವು ಅವರಿಗೆ ಮೋಸ ಮಾಡಲಿಕ್ಕೆ ಸಹಾಯ ಮಾಡಿದ ಹಾಗೆ ಅಂತೇಳಿ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. किसी थाने या कचहरी या म्यूनसिपालिटी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर न जाएंगे. ಓದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ದೊಡ್ಡ ದೊಡ್ಡ ನೌಕರರಿರ್ಬೋದು, ಇವರ ಮೇಲೆ ಸಾಮಾನ್ಯ ವ್ಯಕ್ತಿಗಳಿಗೆ ಈಗ ಭರವಸೆನೇ ಇಲ್ಲ. ಯಾವುದಾದ್ರೂ ಕಚೇರಿಗೆ ಹೋಗಿ, ಮುನ್ಸಿಪಾಲ್ಟಿಗೆ ಹೋಗಿ, ಇಲ್ಲ ಯಾವುದಾದ್ರೂ ಥಾನೆಗೆ ಹೋಗಿ ಅಲ್ಲಿ ಅವರ ವ್ಯವಹಾರವನ್ನು ನೋಡಿದ್ವಿ ಅಂತೇಳಾದರೆ ಮತ್ತೆ ನಮಗೆ ಎಷ್ಟು ಕಷ್ಟ ಬಂದರೂ ಜೀವನದಲ್ಲಿ ನಾವು ಅಲ್ಲಿ ಹೋಗಲಿಕ್ಕೆ ಬಯಸೋದೇ ಇಲ್ಲ. ಅಂದರೆ ಆ ರೀತಿ ದುರ್ವ್ಯವಹಾರಗಳು ಸರ್ಕಾರಿ ಆಫೀಸ್ಗಳಲ್ಲಿರ್ಬೋದು, ಠಾಣೆಗಳಲ್ಲಿರ್ಬೋದು, ಮುನ್ಸಿಪಾಲ್ಟಿಗಳಲ್ಲಿರ್ಬೋದು ನಡೀತಾ ಇದೆ. ಈ ರೀತಿ ಏನಾಗಿದೆ, ಎಲ್ಲ ಕಡೆ ಪ್ರಾಮಾಣಿಕತೆ ನಷ್ಟ ಆಗಿದೆ. ಈ ಎಲ್ಲ ವಿಚಾರಗಳ ಮೇಲೆ ಲೇಖಕರು ಏನು ಮಾಡ್ತಾ ಇದ್ದಾರೆ, ಈಗ ಬೆಳಕನ್ನು ಚೆಲ್ತಾ ಇದ್ದಾರೆ. ಒಂದು ಸೇಬು ಹಣ್ಣಿನ ಕಥೆಯನ್ನು ಇಟ್ಟುಕೊಂಡು ಕೊನೆಯಲ್ಲಿ ಏನು ಹೇಳ್ತಾರೆ ಅಂತೇಳಿ ನೋಡೋಣ. पहले ऐसा नहीं था, व्यापारियों की साख बनी हुई थी, यूँ तोल में चाहे चटाक आध चटाक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत न थी, आपके रुपये सुरक्षित थे. ಮೊದಲೆಲ್ಲ ಈ ರೀತಿ ವ್ಯಾಪಾರಗಳು ನಡೀತಾ ಇರಲಿಲ್ಲ. ವ್ಯಾಪಾರಿಗಳು ಬಹಳ ಪ್ರಾಮಾಣಿಕರಾಗಿದ್ದರು. ಅಳತೆ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡ್ತಾ ಇತ್ತು ಏನೋ, ಆದರೆ ನಾವು 5 ರೂಪಾಯಿ ಕೊಡುವಲ್ಲಿ ಅವರ ಕೈಗೆ 10 ರೂಪಾಯಿ ಕೊಟ್ಟು ಬಂದುಬಿಟ್ರೆ ಅಕಸ್ಮಾತು ತಪ್ಪಿನಿಂದಾಗಿ, ನಮ್ಮ ತಪ್ಪಿನಿಂದಾಗಿ 10 ರೂಪಾಯಿ ಕೊಟ್ಟು ಬಂದರೂ ಕೂಡ ಆ 10 ರೂಪಾಯಿ ಸುರಕ್ಷಿತವಾಗಿತ್ತು, ಅವರ ಕೈಯಲ್ಲಿ ಸುರಕ್ಷಿತವಾಗಿರ್ತಿತ್ತು. ಅಲ್ಲಿ ಹೋಗಿ ಕೇಳಿದ್ರೆ ಅವರು ಖಂಡಿತವಾಗಿಯೂ ವಾಪಸ್ ಕೊಡ್ತಾ ಇದ್ರು. ವ್ಯಾಪಾರಿಗಳಲ್ಲಿ ಪ್ರಾಮಾಣಿಕತೆ ಇತ್ತು, ಮೊದಲೇ ಜನರಲ್ಲಿ ಪ್ರಾಮಾಣಿಕತೆ ಇತ್ತು. ಆದರೆ ಈಗ ಆ ಪ್ರಾಮಾಣಿಕತೆ ಏನಾಗಿದೆ, ನಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. मुझे याद है, एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी और पैसे की जगह अटन्नी दे आया था. घर आकर जब अपनी भूल मालूम हुई तो दुकानदार के पास दौड़ा गया. आशा न थी कि वह अटन्नी लौटाएगा, पर लेकिन उसने प्रसन्नचित अटन्नी लौटा दी और उल्टे मुझसे क्षमा मांगी. ಲೇಖಕರು ಹೇಳ್ತಾರೆ, ಮೊದಲೆಲ್ಲ ಈ ರೀತಿ ವ್ಯಾಪಾರಿಗಳಿಲ್ಲಾಗಿದ್ರು, ತುಂಬ ಪ್ರಾಮಾಣಿಕ ವ್ಯಾಪಾರಿಗಳಿದ್ರು. ಅದಕ್ಕೋಸ್ಕರ ಒಂದು ಘಟನೆಯನ್ನು ಕೂಡ ಲೇಖಕರು ಹೇಳ್ತಾರೆ. ಒಂದು ಬಾರಿ ಲೇಖಕರು ಮೊಹರಂನ ಜುಲೂಸ್ಗೆ ಹೋಗಿದ್ರು. ಅಲ್ಲಿ 1 ಪೈಸೆಯ ರೇವಡಿಯಾ ಲಿಯೇತೆ. ರೇವಡಿಯಾ ಅಂದರೆ ಎಳ್ಳು ಮತ್ತು ಸಕ್ಕರೆಯಿಂದ ಮಾಡಿದಂಥ ಸ್ವೀಟು. ಈ ರೀತಿ ಇರ್ತದೆ ನೋಡಿ, ಚಿತ್ರದಲ್ಲಿ ನೋಡಿ. ರೇವಡಿಯನ್ನು ತಗೊಂಡಿದ್ರು, 1 ಪೈಸೆ ಆಗಿತ್ತು. ಆ 1 ಪೈಸೆ ಬದಲಿಗೆ ಅಕಸ್ಮಾತಾಗಿ ತಪ್ಪಿ ಅವ್ರು ಏನು ಮಾಡಿದ್ರು, 50 ಪೈಸೆಯನ್ನು ಅಂಗಡಿಯ ಮಾಲೀಕನಿಗೆ ಕೊಟ್ಟು ಬಂದಿದ್ರು. ಯಾವಾಗ ಮನೆಗೆ ಹೋಗಿ ನೋಡ್ತಾರೆ, ಅವರಿಗೆ ತನ್ನ ತಪ್ಪಿನ ಅರಿವಾಯಿತು, ಹೌದು ನಾನು 50 ಪೈಸೆ ಕೊಟ್ಟು ಬಂದಿದ್ದೇನೆ, 1 ಪೈಸೆ ಕೊಡಬೇಕಿತ್ತು ಅಂತೇಳಿ. ಮತ್ತೆ ವಾಪಸ್ ಏನು ಮಾಡ್ತಾರೆ, ಜುಲೂಸ್ಗೆ ಬರ್ತಾರೆ, ಮೊಹರಂನ ಜುಲೂಸ್ಗೆ ಬರ್ತಾರೆ. ಅಂಗಡಿಯ ಕಾರನ ಹತ್ರ ಬಂದ್ಕೊಂಡು ಕೇಳ್ತಾರೆ, ಈ ರೀತಿ ಆಗಿತ್ತು ಅಂತೇಳಿ. ಅಂಗಡಿಕಾರ ಏನು ಮಾಡ್ತಾನೆ, ಬಹಳ ಪ್ರಸನ್ನ ಚಿತ್ತದಿಂದ, ಬಹಳ ಸಂತೋಷದಿಂದನೇ ಏನು ಮಾಡ್ತಾನೆ, ಬಾಕಿ ಉಳಿದ ಹಣವನ್ನು ವಾಪಸ್ ಕೊಡ್ತಾನೆ ಲೇಖಕರ ಕೈಗೆ, ಮತ್ತು ಕ್ಷಮೆಯನ್ನು ಕೂಡ ಕೇಳ್ತಾನೆ. ಯಾರ ಹತ್ರ? ಲೇಖಕರ ಹತ್ರ. यहाँ कश्मीरी सेब के नाम से सड़े हुए सेब बेचे जाते हैं. ನೋಡಿ ಈಗ ಹೇಗಾಗಿದೆ ವ್ಯಾಪಾರಸ್ಥರ ಪರಿಸ್ಥಿತಿ ಅಂತೇಳಿ. ಮನುಷ್ಯ ತನ್ನ ಪ್ರಾಮಾಣಿಕತೆಯನ್ನು ಕಳ್ಕೊಳ್ತಾ ಇದ್ದಾನೆ ಅಂತೇಳಿ. ಕಾಶ್ಮೀರಿ ಸೇಬು ಅಂಥೇಳಿ ಲೇಖಕರಿಗೆ ಏನು ಮಾಡಲಾಗಿತ್ತು, ಕೊಳೆತ ಸೇಬು ಹಣ್ಣನ್ನು ಈಗ ಕೊಡಲಾಗಿತ್ತು. ಇದನ್ನು ನೋಡಿ ಲೇಖಕರಿಗೆ ತುಂಬ ಬೇಜಾರಾಗಿದೆ, ತುಂಬ ದುಃಖ ಆಗಿದೆ. मुझे आशा है पाठक बाजार में जाकर मेरी तरह आंखें न बंद कर लिया करेंगे, नहीं तो उन्हें भी कश्मीरी सेब ही मिलेंगे. ನಾನು ಇಚ್ಛಿಸ್ತೇನೆ
ಈ ಪಾಠವನ್ನು ಕೇಳಿದವರು, ಈ ಕಥೆಯನ್ನು ಕೇಳಿದವರು ಅಂಗಡಿಗಳಿಗೆ ಹೋಗಿ, ಮಾರ್ಕೆಟಿಗೆ ಹೋಗಿ ಏನಾದರೂ ಖರೀದಿಸಬೇಕು ಅಂತ ಹೇಳಾದರೆ ಆಂಖೆ ಬಂದ್ ಕರ್, ಕಣ್ಣನ್ನು ಬಂದ್ ಮಾಡಿ, ಅಂದರೆ ಏನನ್ನು ನೋಡದೆ, ಸರಿಯಾಗಿ ನೋಡದೆ ತಗೊಳ್ಳದೆ ಬರೋದಿಲ್ಲ. ಅಕಸ್ಮಾತಾಗಿ ನಾವು ಜಾಗೃತ ಗ್ರಾಹಕರಾಗಿ ತಗೊಂಡು ಬರಲಿಲ್ಲ ಅಂತ ಹೇಳಾದರೆ ಲೇಖಕ ಪ್ರೇಮಚಂದ್ರಜಿಗೆ ಯಾವ ರೀತಿ ಕೊಳೆತ ಕಾಶ್ಮೀರಿ ಹಣ್ಣು ಸಿಕ್ಕಿತ್ತಲ್ಲ, ಅದೇ ರೀತಿ ಕೊಳೆತ ಕಾಶ್ಮೀರಿ ಹಣ್ಣುಗಳು ನಮಗೆ ಸಿಗಬಹುದು ಅಂಥೇಳಿ ಲೇಖಕರು ಏನು ಮಾಡ್ತಾರೆ, ಈ ಪಾಠವನ್ನು ಮುಗಿಸ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹಿಂದಿ ಜ್ಞಾನ ಬಂಧು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಶುಭವಾಗಲಿ.